ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆತ್ಮನ ನಿಜವಾದ ವೈಬ್ರೇಷನ್ ಬಗ್ಗೆ ತಿಳಿಯೋಣ. ಆತ್ಮದ ನಿಜವಾದ ಮೂಲ ವೈಬ್ರೇಷನ್ ಪರಂ ಶಾಂತಿ ಆಗಿದೆ. ಪರಂ ಶಾಂತಿ ಅನ್ನುವುದು ಒಂದು ಉಚ್ಚ ಸ್ತರದ ವೈಬ್ರೇಷನ್ ಆಗಿದೆ. ಇದು ಸಾಧಾರಣವಾದಂತಹ ಶಬ್ದವಲ್ಲ. ಇದು ಆತ್ಮಚೇತನದ ಹೈಯೆಸ್ಟ್ ಸ್ಟೇಜ್ ಆಗಿರುತ್ತದೆ. ಇಂದಿನ ದಿನಗಳಲ್ಲಿ ಎಲ್ಲೆಡೆಯೂ ಧ್ಯಾನವನ್ನು ಮಾಡಿಸಲಾಗುತ್ತದೆ. ಮೆಡಿಟೇಷನ್ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಸಂಗೀತವನ್ನು ಮ್ಯೂಸಿಕ್ಕನ್ನು ಹಾಕಿಕೊಂಡು ಮೆಡಿಟೇಷನನ್ನು ಮಾಡಿಸಲಾಗುತ್ತದೆ. ಆ ಸಂಗೀತ ಇಷ್ಟು ಹರ್ಟ್ಸ್ನಲ್ಲಿ ಇದ್ದಾಗ ಮಾತ್ರ ಒಳ್ಳೆಯ ಪ್ರಭಾವ ಬೀರುತ್ತದೆ ಎನ್ನುವಂತಹ ಒಂದು ಮಾತು ಕೂಡ ನಮಗೆ ಕೇಳಿ ಬರುತ್ತಿದೆ. ಅಂದರೆ ಸಂಗೀತದ ಮೂಲಕ ಮೆಡಿಟೇಷನನ್ನು ಜನ ಈಗ ಮಾಡುವುದನ್ನು ಕಲಿತಿದ್ದಾರೆ. ಸಂಗೀತದ ಆ ಒಂದು ಹರ್ಟ್ಸ್ ಅಂತಂದರೆ ಅದರ ರೇಸ್ಗಳು ಗಾಮಾ ರೇಸ್ ಅಂತೆಲ್ಲ ಹೇಳ್ತಾರೆ. ಆ ಒಂದು ರೇಸ್ಗಳ ಮೂಲಕ ಮ್ಯೂಸಿಕ್ಕನ್ನು ಕೇಳಿಸಿಕೊಂಡು ಮೆಡಿಟೇಷನ್ ಮಾಡಿದಾಗ ಒಂದು ಸ್ಟೇಟ್ನವರೆಗೆ ಹೋಗಿ ತಲುಪಬಹುದು. ಆದರೆ ಪರಂ ಶಾಂತಿ ಅನ್ನುವುದು ಯಾವುದೇ ರೀತಿಯ ಹರ್ಟ್ಸ್ನ ಮಾಪನಕ್ಕೆ ಅದು ಎಟಕುವುದಿಲ್ಲ. ಇದೊಂದು ಉಚ್ಚತರವಾದಂತಹ ಶ್ರೇಷ್ಠ ಶ್ರೇಣಿಯ ಶಬ್ದವಾಗಿದೆ. ಇದು ಆತ್ಮನ ಶಬ್ದವಾಗಿದೆ. ಆತ್ಮನ ಮೂಲ ಸ್ಥಿತಿಯೇ ಆಗಿದೆ. ಇದೊಂದು ಸಾಮಾನ್ಯ ಧ್ವನಿ ಅಥವಾ ಶಬ್ದವಾಗಿರದೆ ಅದರ ಫ್ರೀಕ್ವೆನ್ಸಿ ನಾವು ಅಳೆಯಲು ಸಾಧ್ಯವಿಲ್ಲ. ಇದೊಂದು ಕಾನ್ಷಿಯಸ್ ಸ್ಟೇಟ್ ಆಗಿದೆ. ಈ ಚೇತನವು ಬಹಳ ಉತ್ತಮ ಸ್ತರದ ಚೇತನವಾಗಿದೆ. ಇಲ್ಲಿ ಒಂದು ಸ್ಟೇಜ್ನಲ್ಲಿ ಹೋದಾಗ ಪರಮ ಶಾಂತಿಯ ಧ್ಯಾನದಲ್ಲಿ ಒಂದು ಸ್ಥಿತಿಯನ್ನು ನಾವು ತಲುಪಿದಾಗ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಾವಗಳು ಏಳುವುದಿಲ್ಲ. ನಾವು ಭಾವಾತೀತರಾಗಿ ಬಿಡುತ್ತೇವೆ ಮತ್ತು ವಿಚಾರ ಶೂನ್ಯರಾಗಿ ಬಿಡುತ್ತೇವೆ. ಸಾಕ್ಷಿ ಭಾವ ನಮ್ಮಲ್ಲಿ ಪ್ರಕಟವಾಗುತ್ತದೆ. ಹೀಗಾಗಿ ಈ ಪರಮ ಶಾಂತಿಯ ಫ್ರೀಕ್ವೆನ್ಸಿಯನ್ನು ಯಾವುದೇ ಹರ್ಟ್ಸ್ಗಳಲ್ಲಿ ನಾವು ಮಾಪನ ಮಾಡಲು ಅಳೆಯಲು ಸಾಧ್ಯವಿಲ್ಲ. ಆಧುನಿಕ ನ್ಯೂರೋ ಸೈನ್ಸ್ನ ಅನುಸಾರ ಸಾಧಾರಣ ಜಾಗೃತ ಸ್ಥಿತಿಯಲ್ಲಿ ನಮ್ಮ ಬ್ರೇನ್ನ ವೇವ್ಸ್ಗಳು ಬೀಟಾ ಸ್ಟೇಟ್ನಲ್ಲಿ ವೈಬ್ರೇಟ್ ಆಗುತ್ತವೆ. ನಾವು ಶಾಂತ ಸ್ಥಿತಿಗೆ ಬಂದಾಗ ಆಲ್ಫಾ ಸ್ಟೇಟ್ನಲ್ಲಿ ಬಂದು ಸ್ಥಿತವಾಗುತ್ತವೆ ಮತ್ತು ಧ್ಯಾನದ ಆಳಕ್ಕೆ ಇಳಿದಾಗ ನಮ್ಮ ಬ್ರೇನ್ನ ಮೂಲಕ ಹೊರಹೊಮ್ಮುವ ವೇವ್ಸ್ಗಳು ಥೀಟಾ ವೇವ್ಸ್ ಆಗಿರುತ್ತವೆ. ಸಮಾಧಿ ಅಥವಾ ಸಾಕ್ಷಿ ಭಾವದಲ್ಲಿ ನಾವು ಇಳಿದಾಗ ನಮ್ಮ ಬ್ರೇನ್ ಡೆಲ್ಟಾ ಸ್ಟೇಟ್ನಲ್ಲಿ ಬರುತ್ತದೆ ಎಂದು ಈಗ ಆಧುನಿಕ ಸೈನ್ಸ್ ಹೇಳುತ್ತಿದೆ. ಆದರೆ ಪರಮ ಶಾಂತಿ ಈ ಎಲ್ಲದಕ್ಕೂ ಮಿಗಿಲಾದಂತಹ ಒಂದು ವೈಬ್ರೇಷನ್ ಆಗಿದೆ. ಈ ಪರಮ ಶಾಂತಿ ಎಷ್ಟು ಉಚ್ಚತರವಾದಂತಹ ಒಂದು ವೈಬ್ರೇಷನ್ ಆಗಿದೆ ಅಂತಂದರೆ ಈ ಪರಮ ಶಾಂತಿ ಶಬ್ದದಿಂದ ನಮ್ಮ ಬ್ರೈನ್ ಕೂಡ ಸೈಲೆಂಟ್ ಆಗಿಬಿಡುತ್ತದೆ ಹಾಗೂ ಚೇತನ ಶಕ್ತಿಯು ನಮ್ಮ ಶರೀರದಿಂದ ವಿಭಿನ್ನವಾಗಿದೆ ಎನ್ನುವಂತಹ ಅನುಭವ ಕೂಡ ನಮಗೆ ಧ್ಯಾನದಲ್ಲಿ ಅನುಭವಕ್ಕೆ ಬರುತ್ತದೆ. ಏಕೆಂದರೆ ಪರಮ ಶಾಂತಿಯಲ್ಲಿ ನಾವು ಸಂಪೂರ್ಣವಾಗಿ ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿರುತ್ತೇವೆ. ಇದರಿಂದಾಗಿ ನಮ್ಮ ಬ್ರೈನ್ ಸಂಪೂರ್ಣ ಸೈಲೆಂಟ್ ಆಗುತ್ತದೆ. ಅಂದರೆ ಝೀರೋ ಸ್ಟೇಟ್ನಲ್ಲಿ ಬರುತ್ತದೆ. ಈ ಸ್ಟೇಟ್ನಲ್ಲಿ ಈ ಸ್ಥಿತಿಯಲ್ಲಿ ನಮ್ಮ ಚೇತನವು ಶರೀರ ಮತ್ತು ನಮ್ಮ ಬ್ರೈನ್ನಿಂದ ನಮ್ಮ ಮಸ್ತಿಷ್ಕದಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ ಎನ್ನುವಂತಹ ಅನುಭವ ನಮಗೆ ಉಂಟಾಗುತ್ತದೆ. ಪರಂ ಶಾಂತಿ ಅನ್ನುವುದು ಆತ್ಮನ ಮೂಲ ಫ್ರೀಕ್ವೆನ್ಸಿ ಆಗಿದೆ. ಅಂದರೆ ನಮ್ಮ ಆತ್ಮವು ತನ್ನ ಮೂಲ ಸ್ವರೂಪದಲ್ಲಿ ಸ್ಥಿತವಾಗುತ್ತದೆ.
ಆತ್ಮನ ಮೂಲ ತರಂಗವೇ, ಮೂಲ ವೈಬ್ರೇಷನ್ನೇ ಪರಮಶಾಂತಿ. ಪರಮಶಾಂತಿ ಇದು ಅನಹದ ನಾದಕ್ಕೂ ಮೊದಲೇ ಇದ್ದಂತಹ ಶಬ್ದವಾಗಿದೆ, ವೈಬ್ರೇಷನ್ ಆಗಿದೆ. ಒಂದು ಬಾರಿ ಈ ಪರಮಶಾಂತಿಯನ್ನು ನಾವು ಉಚ್ಚರಿಸಿದಾಗ ಹಾಗೂ ಪರಮಶಾಂತಿಯನ್ನು ಉಚ್ಚಾರಣೆ ಮಾಡಿದ ನಂತರವೂ ಸಹ ಅದರ ತರಂಗಗಳು ಬಹಳ ಹೊತ್ತಿನವರೆಗೂ ಸಹ ವಾಯುಮಂಡಲದಲ್ಲಿ ನೆಲೆಯಾಗಿರುತ್ತದೆ. ಪರಮಶಾಂತಿ ಪವರ್ಫುಲ್ ಶಬ್ದವಾಗಿದೆ. ಈ ಶಬ್ದವು ನಾವು ಮೌನ ಸ್ಥಿತಿಗೆ ಜಾರಿದಾಗ ಸಕ್ರಿಯವಾಗುತ್ತದೆ. ಮೌನದಿಂದಲೂ ಆಚೆ, ಮೌನವನ್ನು ದಾಟಿದಾಗ ಅಂದರೆ ಆತ್ಮಸ್ವರೂಪದಲ್ಲಿದ್ದಾಗ ಈ ಶಬ್ದದ ತರಂಗಗಳು ನಮಗೆ ಅನುಭವಕ್ಕೆ ಬರುತ್ತವೆ. ಪರಂ ಶಾಂತಿ ಇದು ಕೇವಲ ಶಬ್ದವಲ್ಲ, ಇದು ಆತ್ಮನ ಮೂಲ ಸ್ವರೂಪ, ಮೂಲ ತರಂಗ, ಮೂಲ ವೈಬ್ರೇಷನ್ ಆಗಿದೆ ಎಂದು ಸಾಕ್ಷಿ ಪಟೇಲ್ ಅವರು ತಮ್ಮ ಲೈವ್ ಧ್ಯಾನ ಕ್ಲಾಸ್ನಲ್ಲಿ ಇದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.